ಟಿ ಯಾದವಣ್ಣವನು ಪೊಲೀಸು 4 ವರ್ಷದಿಂದ ನಮಗಿಬ್ಬರಿಗೆ ಪರಿಚಯ. ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ನನಗೆ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಗಳ ಮೇಲೆ ಕೆಟ್ಟ ಆರೋಪಗಳು ಮಾಡೋವಂಥದ್ದು. ಪೊಲೀಸ್ ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇವನು. ಒಂದು ವಾರ ಇವಾಗ ಒಂದು ತಿಂಗಳು ರಜೆ ತಗೊಂಡು ಹೋಗಿರೋಂಥದ್ದು. ಈಗ ಅವ್ನು ಬರಬೇಕು, ಎಲ್ಲ ಇದ್ರೂ ಬರಬೇಕು, ಬಂದುಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ಕೊಬೇಕು. ಸಮಾಜವನ್ನ ರಕ್ಷಿಸಬೇಕಾದಂತಹ, ಸಮಾಜದ ಸ್ವಾಸ್ಥ್ಯವನ್ನ ರಕ್ಷಣೆ ಮಾಡಬೇಕಾದಂತಹ ಪೊಲೀಸಪ್ಪನೇ ಇಲ್ಲಿ ಹೆಣ್ಣೊಬ್ಬಳಿಗೆ ದೋಖಾ ಮಾಡಿರುವಂತಹ ಘಟನೆ ಈಗ ಬೆಲ್ಲಂದೂರು ಪೊಲೀಸ್ ಠಾಣೆಯ ಪೇದೆಯಾಗಿರುವಂತಹ ದಿನೇಶ್ ಯಾದವ್ನಿಂದ ಬಯಲಾಗಿದೆ. 4-5 ವರ್ಷಗಳಿಂದ ತನ್ನ ಗೆಳತಿಯೊಂದಿಗೆ ಮೋಜು ಮಸ್ತಿ ಹಾಗೆ ಆಕೆಯಿಂದ ಸಹಾಯವನ್ನ ಪಡೆದು ಈಗ ಪೇದೆ ಆಗಿದ್ದಾರೆ. ಈಗ ನೋಡಿ ಪೊಲೀಸಪ್ಪನ ಆದ ಮೇಲೆ ಆತನ ಕದರೆ ಬದಲಾಯಿತು. ಅಲ್ಲಿವರೆಗೂ ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ಪ್ರೀತಿಸುವ ನಾಟಕವಾಡಿ ಈಗ ಕೈ ಕೊಡ್ತಾ ಇದ್ದಾನೆ, ಕೈಗೂ ಬಾಯಿಗೂ ಸಿಕ್ತಿಲ್ಲ, ಸಬೂಬುಗಳನ್ನು ಹೇಳ್ತಿದ್ದಾನೆ ಅಂತೇಳಿ ಆ ಯುವತಿ ಮತ್ತು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರುವಂತಹ ಕೋಲಾರ್ ಸಂದೇಶ್ ಅವರ ನೇತೃತ್ವದಲ್ಲಿ ಠಾಣೆಯ ಮುಂಭಾಗದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿ ನನಗೆ ಆ ಪೇದೆಯನ್ನ ತಂದು ನನ್ನ ಮುಂದೆ ನಿಲ್ಲಿಸಿ ನಾನು ಮಾತನಾಡಿದನ್ನ ಹಾಕಿ ಆತನೊಂದಿಗೆ ಬಾಳ್ವೆಯನ್ನ ಮಾಡಬೇಕು ಅಂತೇಳಿ ಆ ಯುವತಿ ಪೊಲೀಸ್ನವರನ್ನ ಆಗ್ರಹಿಸಿದ್ದಾಳೆ. ಕಳೆದ ಬಾರಿ ಯಾವಾಗ ಆತನ ಬಗ್ಗೆ ಅಂದ್ರೆ ದಿನೇಶ್ ಯಾದವ್ ಬಗ್ಗೆ ವಿಡಿಯೋವೊಂದನ್ನ ಮಾಡಿ ಸಂದೇಶ ಹಾಕಿದ ಕೂಡಲೇ ಆತ 7 ದಿನಗಳ ಕಾಲ ರಜೆ ಪಡೆದಿದ್ದಂತೆ. ಇವತ್ತು ಪ್ರತಿಭಟನೆ ನಡೆಸೋದಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಕಹಿಯಾದ ಸುದ್ದಿ ತಿಳಿತು. ಆತ 1 ತಿಂಗಳ ಕಾಲ ರಜೆ ಹಾಕೊಂಡು ಹೋಗಿದ್ದಾನೆ ಅಂತೇಳಿ ಅಲ್ಲಿಗೆ ಪೊಲೀಸ್ನವರೇ ಆತನಿಗೆ ಕುಮ್ಮಕ್ಕು ಕೊಡ್ತಿದ್ದಾರಾ ಎನ್ನುವಂತಹ ಅನುಮಾನ ಮೂಡತೊಡಗಿದೆ. ಹೀಗೆ ನಡೆದಂತ ಆ ಒಂದು ಪ್ರತಿಭಟನೆಯಲ್ಲಿ ಏನೆಲ್ಲ ವಾಗ್ವಾದಗಳು ಆಯ್ತು, ದಿನೇಶ್ ಯಾದವ್ನ ಬಗ್ಗೆ ಏನ್ ಮಾತನಾಡಿದ್ರು ಮತ್ತು ಸಂತ್ರಸ್ತೆ ಆಗಿರುವಂತಹ ಯುವತಿ ಲಕ್ಷ್ಮಿ ಪೊಲೀಸ್ನವರಿಗೆ ಯಾವ ಆಗ್ರಹವನ್ನ ಮಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೇಳಿರೋ ಒಂದೇ ಸರ್, ಬೆಳ್ಳಂದೂರು ಪೊಲೀಸ್ನವರೆಲ್ಲ ನಮ್ಮ ಮಾತು ಕೇಳ್ತಾರೆ. ನೀವು ಕೇಳಿಸ್ಕೊಳ್ಳಿ ಸರ್, ಅಲ್ಲ ಹೇಳಿರೋ ಮಾತು ಸರ್. ನಾವು ನಮ್ಮ ರಿಕ್ವೆಸ್ಟ್ ಏನು ಗೊತ್ತಾ ಸರ್, ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ದಯವಿಟ್ಟು ಆ ವ್ಯಕ್ತಿನ ಕರೆಸಿ ಇವರಿಗೆ ಹತ್ರ ಮಾತಾಡಿಸಿ, ನಮ್ದೇನಿಲ್ಲ ನಾವು ಇವರು ಬಗೆಹರಿಸ್ಕೊಳ್ಳಿ. ಆಮೇಲೆ ಕಾನೂನಾತ್ಮಕ ಹೋಗಿ ಅದೇನಾಯಿತು ಅದಾಗಲಿ. ಒಂದೇ ಸರಿ ಕಂಪ್ಲೇಂಟ್ ಕೊಟ್ಟರೆ ಈಸಿಯಾಗಿ ಹೋಗಿ ಒಂದು ಬೇಲ್ ತಗೊಳ್ಳೋದು ಅಥವಾ ಹೈಕೋರ್ಟಲ್ಲಿ ಹೋಗಿ ಅವನು ಸ್ಪಾಶ್ ಮಾಡ್ಕೊಳ್ಳೋಂಥದ್ದು ಇಂಥದ್ದೇನಾದರೂ ಒಂದು ಮಾಡ್ತಾನೆ ಸರ್. ನಾವು ದೊಡ್ಡ ಸ್ಥಾನದಲ್ಲಿ ಇಟ್ಕೊಂಡು 178 ಇನ್ವೆಸ್ಟ್ ಮ್ಯಾನೇಜರ್ಸ್ ಮಾಡ್ತಿದ್ದೀವಿ ಸರ್. ನಾವು ಸುಮಾರು 16 ವರ್ಷದಿಂದ ಸಂಘಟನೆಗಳಲ್ಲಿದ್ದೀವಿ. ನಮ್ಮದು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಸಮ್ಮುಖದಲ್ಲಿ ಅಥವಾ ನೀವೇನಾದರೂ ಹುಡುಗಿನ ಕರ್ಕೊಂಡು ಮಾತಾಡೋಂಗಿದ್ರು ಓಕೆ, ಅಥವಾ ನಿಮ್ಮದೇ ಡಿಪಾರ್ಟ್ಮೆಂಟ್ ನಿಮ್ಮದೇ ಹುಡುಗ ಆಗಿರೋದ್ರಿಂದ ನೀವು ಕರೆಸಿ ಸ್ಟೇಷನಲ್ಲಿ ಕೂತ್ಕೊಂಡು ಮಾತಾಡಿದ್ರು ಓಕೆ ಸರ್. ಹೌದು, ಸಮಾಜದಲ್ಲಿ ಅಥವಾ ಯಾವುದೇ ಮೋಸಗಾರರಿಂದ ನಮಗೆ ಮೋಸ ಹೋದಾಗ ಸಹಜವಾಗಿ ನಾವು ಪೊಲೀಸ್ ಠಾಣೆಗೆ ಹೋಗ್ತೇವೆ, ಅಲ್ಲಿ ನ್ಯಾಯವನ್ನ ಕೇಳ್ತೇವೆ. ನ್ಯಾಯ ಕೊಡಬೇಕಾಗಿರುವಂತದ್ದು ಮತ್ತು ಸಮಾಜವನ್ನ ರಕ್ಷಣೆ ಮಾಡಬೇಕಾದಂತ ಪೊಲೀಸ್ನವರೇ ಭಕ್ಷಕರಾದ್ರ ಆ ಒಂದು ಘಟನೆಗೆ ಸಾಕ್ಷಿ ಈ ಒಂದು ಬೆಲ್ಲಂದೂರು ಪೊಲೀಸ್ ಠಾಣೆಯಲ್ಲಿರುವಂತಹ ಪೇದೆ ದಿನೇಶ್ ಯಾದವ್ 4-5 ವರ್ಷಗಳ ಹಿಂದೆ ತನ್ನ ಸಹಪಾಠಿ ಆಗಿದ್ದಂತಹ ಲಕ್ಷ್ಮಿ ಹತ್ರ ಹಣ ಪಡೆದು ಇಬ್ರು ಕೂಡ ಓದ್ತಾ ಇರಬೇಕಾದ್ರೇನೆ ಇಬ್ರು ಪ್ರೀತಿಸ್ತಾ ಇದ್ರು. ನಂತರ ಮದುವೆ ಹಂತಕ್ಕೂ ಕೂಡ ಬಂದಿತ್ತು. ಎಲ್ಲ ರೀತಿಯಾದಂತಹ ಸುಖವನ್ನು ಕೂಡ ಪಡ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಈಗ ಒಂದು ಹಂತಕ್ಕೆ ಸ್ಥಿತಿವಂತನಾಗುವಂತ ಮಟ್ಟಕ್ಕೆ ಬರ್ತಿದ್ದಂತೆ ವರ್ಷೆ ಬದಲಿಸಿದಂತಹ ದಿನೇಶ್ ಯಾದವ್ ಈಗ ನಮ್ಮ ಮನೆಯಲ್ಲಿ ಜಾತಿ ಕಾರಣದಿಂದ ನಿನ್ನನ್ನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ, ನನಗೆ ಮೋಸ ಮಾಡ್ತಾ ಇದ್ದಾನೆ, ನನ್ನ ಕೈಗೂ ಸಿಕ್ತಿಲ್ಲ, ಆತನನ್ನು ತಂದು ನನ್ನ ಮುಂದೆ ನಿಲ್ಲಿಸಿ ನಾನು ಮಾತನಾಡಿ ಆತನೊಂದಿಗೆ ಬಾಳ್ವೆಯನ್ನ ಮಾಡಬೇಕು, ಸಂಸಾರವನ್ನ ಮಾಡಬೇಕು ಅಂತೇಳಿ ಈ ಯುವತಿ ಆಗ್ರಹಿಸಿದ ಹೇಳಿಕೆಗಳನ್ನ ನೋಡೋಣ ಬನ್ನಿ. ಟಿ ಯಾದವಣ್ಣವನು ಪೊಲೀಸು 4 ವರ್ಷದಿಂದ ನಮಗಿಬ್ಬರಿಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ನನಗೆ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಒಪ್ತಾ ಇಲ್ಲ, ಈಗ ಇನ್ಮೇಲೆ ನಾವು ಇಬ್ಬರು ಮದುವೆ ಮಾಡ್ಕೊಳಕ್ಕಾಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳ್ದ, ಟೈಮು ಕೊಟ್ಟಾಯಿತು, ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಬಂದು ಮದುವೆ ಮಾಡ್ಕೊತೀನಿ ಅಂತೇಳಿ. ಅದಕ್ಕಿಂತ ಮುಂಚೆ ನನಗೆ ಮದುವೆ ಮಾಡ್ಕೊತೀನಿ, ನಾನು ಮನೇಲಿ ಒಪ್ಪದೇ ಇರಲಿ ಅಂತ ಹೇಳಿದ್ದ. ಇವಾಗ ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಪೊಲೀಸ್ ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇವನು. ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದಲೂ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ, 1.5-2 ವರ್ಷ ಆಯಿತು. 1.5-2 ವರ್ಷ ಆಯಿತು. ನಾವಿಬ್ಬರು ಅವನಾಗೆ ಬಂದು ಮದುವೆ ಮಾಡ್ಕೋತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ.
ಇವಾಗ ನೋಡಿದರೆ ಅಪ್ಪ ಅಮ್ಮ ಒಪ್ತಿಲ್ಲ, ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದು ಮದುವೆ ಬೇಡ. ಹಾಂ, ಜಾತಿ ಮತ್ತು ಅಪ್ಪ ಅಮ್ಮನ ತೊಗೊಂಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ಮ ಮನೇಲಿ ನಮ್ಮ ಮನೇಲಿ ಜಾತಿ ಬೇರೆ ಆದರೆ ಏನಂತೂ ಎರಡೂ ಒಂದೇ, ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ಥರ ಮಾಡಿದರೆ ಹೇಗೆ ಅಂತ ಹೇಳಿಬಿಟ್ಟು ಇವಾಗ ಹೀಗೆ ಮಾಡ್ತಿದ್ದಾನೆ. ಈಗ ಅವ್ನು ಬರಬೇಕು, ಎಲ್ಲ ಇದ್ರೂ ಬರಬೇಕು, ಬಂದುಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ಕೊಬೇಕು. ಹೌದು, ಹೀಗೆ ಅಪಾರ ಸಂಖ್ಯೆಯಲ್ಲಿನ ಅಂಬೇಡ್ಕರ್ ಸೇವಾ ಸಮಿತಿಯ ಕಾರ್ಯಕರ್ತರು ಮತ್ತು ಈ ಸಂತ್ರಸ್ತೆಯ ನೆರವಿಗೆ ಬಂದಿರತಕ್ಕಂಥ ಸಾರ್ವಜನಿಕರು ಬಂದು ಠಾಣಾ ಮುಂಭಾಗದಲ್ಲಿ ಈ ದಿನೇಶ್ ಯಾದವ್ನನ್ನ ನಮ್ಮ ಮುಂದೆ ತಂದು ನಿಲ್ಸಿ ನಮಗೆ ನ್ಯಾಯವನ್ನ ಕೊಡಿಸಿ ಅಂತೇಳಿ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಸಂದೇಶ್ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡಿದ್ದಾನಪ್ಪ. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಗಳ ಮೇಲೆ ಕೆಟ್ಟ ಆರೋಪಗಳು ಮಾಡೋವಂಥದ್ದು, ಅವ್ರ ತಂದೆ ತಾಯಿ ಇಲ್ದಿರ ಇರೋದನ್ನ ಒಂದು ಅಸಹಾಯಕತೆ ಥರದ ತಗೊಳ್ಳೋದು, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು, ಅರ್ಥ ಆಯ್ತಲ್ಲ, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು ಅಂತೇಳ್ಬಿಟ್ಟು ಹೇಳಿ ವಿಡಿಯೋ ಬಿಟ್ಟಿದ ತಕ್ಷಣವೇ ಒಂದು ವಾರ, ಇವಾಗ ಒಂದು ತಿಂಗಳು ರಜೆ ತಗೊಂಡು ಹೋಗಿರೋಂಥದ್ದು. ಈಗ ನಾವು ಹೇಳೋಂಥದ್ದು ಏನಂದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ರಿಗೂ ಗೊತ್ತು ಸರ್, FIR ಆದರೆ ಆರಾಮಾಗಿ ಹೋಗ್ತಾನೆ, ಬೇಲ್ ತಗೊತಾನೆ, ಹೈಕೋರ್ಟಲ್ಲಿ ಸ್ಕ್ವಾಶ್ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ ಅಲ್ವಾ. ಆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಮದುವೆ. ಈಗ ಮತ್ತೆ ವಿದ್ಯಾಭ್ಯಾಸ ಐತೆ, ಹುಡುಗಿ ಕೋರ್ಟು ಕಂಪ್ಲೇಂಟ್ಗಳು ಓಡಾಡ್ಕೊಂಡಿರೋದಕ್ಕಾಗಲ್ಲ. ನಾವು ಹೇಳೋಂಥದ್ದು ಏನಂದರೆ, ಪೊಲೀಸ್ ಆಗಿರೋದಕ್ಕೇ ಆ ಹುಡುಗಿನ ಬಿಟ್ಟಿರೋದು, ಪೊಲೀಸರ ಸಮ್ಮುಖದಲ್ಲೇ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅಲ್ವಾ. ಹಂಗಾಗಿ ಈಗ ಅವರು ಏನೋ ಒಂದು 4 ಜನ ಮಾತ್ರ ಇರ್ಬೋದು, ಇನ್ನೆಲ್ಲರೂ ಇರಬಾರ್ದು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ರೆಡಿ. ಅವನು ಬಂದು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಎಷ್ಟು ದಿನಕ್ಕಾದರೂ ಬರಲಿ ಬಿಡಿ, ಇಲ್ಲೇ ಇರ್ತೀವಿ, 4 ಜನ ಇಲ್ಲೇ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಬಿಡಲ್ಲ. ಎಲ್ಲೊಂದು ಕಡೆ ಪೊಲೀಸರು ಒಂದು ನಂಬಿಕೆನೇ ಸುಳ್ಳಾಗ್ತಾ ಇದೆ ಸರ್. ಏನಿಲ್ಲ, ಎಲ್ಲ ಏನೋ ನಡೆದಿದೆ, ಬಟ್ ನನಗೆ 1000ಕ್ಕೆ 1000%, 100ಕ್ಕೆ 100 ಅಲ್ಲ 1000% ನಮ್ಮ ಬೆಳ್ಳಂಡೂರು ಪೊಲೀಸ್ನವ್ರ ಮೇಲೆ ನಂಬಿಕೆ ಐತೆ, ಆ ಹುಡುಗಿಗೆ ನ್ಯಾಯ ಸಿಗುತ್ತೆ. ಒಟ್ಟಿನಲ್ಲಿ ರಕ್ಷಣೆಯನ್ನ ನೀಡಬೇಕಾದಂಥ ಪೊಲೀಸ್ನವರೇ ಭಕ್ಷಣೆಗೆ ಹಿಡಿದು ಬಿಟ್ರೆ ಯಾವ ರೀತಿಯಾದಂಥ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಆಗುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ದಿನೇಶ್ ಯಾದವ್ನನ್ನ ಕರೆಸಿ ಆ ಯುವತಿಯೊಂದಿಗೆ ಮಾತನಾಡಿಸಿ ನ್ಯಾಯವನ್ನ ಕೊಡಿಸ್ತಾರ ಆ ಯುವತಿಗೆ ಇಲ್ವೇ? ಆ ಒಂದು ಖತರ್ನಾಕ್ ಪೊಲೀಸ್ ಪೇದೆ ಇನ್ನು ಕೇವಲ ಇಲಾಖೆಯಲ್ಲಿ ಮೊದಲನೇ ಹಂತದಲ್ಲೇ ಇರುವಂತಹ ಈ ಪೇದೆ ದಿನೇಶ್ ಯಾದವ್ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯಾದಂತಹ ದೋಖ, ಮೋಸ, ವಂಚನೆಯನ್ನ ಮಾಡಬಹುದು ಅನ್ನೋದು ಇದೊಂದು ಸ್ಯಾಂಪಲ್ ಆಗುತ್ತೆ. ಇದು ಮುಂದುವರಿಯಬಾರದು ಅಂತಂದ್ರೆ ಆ ಯುವತಿಗೆ ನ್ಯಾಯವನ್ನ ಕೊಡಿಸುವಂತ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇದೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.